ಈ ಮನೇಲಿ ನಂಗಿರೋದ್ ಎರಡೇ ಕೆಲ್ಸ. ಒಂದು ಬೇಯಿಸಾಕೋದು, ಇನ್ನೊಂದು ಬಯಸ್ಕೊಳ್ಳೋದು. ಸಾಕಾಗೋಗಿದೆ ನಂಗು. ಛೇ, ಯಾಕಮ್ಮ ಬೆಳಗ್ಗೆ ಯಾರ ಮೇಲೂ ಸಿಟ್ ಮಾಡ್ಕೊಂಡಂಗಿದ್ದೆ? ಇನ್ಯಾರ ಮೇಲಪ್ಪ? ಇದಾನಲ್ಲ ವಿಕ್ರಾಂತ್, ಅವನ್ ಮೇಲೆ. ಅಯ್ಯೋ, ನಮ್ ಬಾಸ್ ಮಗು ತರ, ಅವ್ರ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಯಾಕೆ ಅಂದ್ರೆ ಮಗು ಆಗಿದ್ರೆ ಆಗತ್ತಾ? ಮದುವೆ ಆಗಿ ಜೀವನ ನಡ್ಸೋದ್ ಬೇಡ್ವಾ? ಆಗ್ತಾರ ಬಿಡಮ್ಮ. ಆಫೀಸಲ್ಲಿ ಬೇರೆ ಲವ್ ಟ್ರ್ಯಾಕ್ ನಡೀತಾ ಇದೆ. ಈಗ ಸದ್ಯಕ್ಕೆ ಅವ್ರ ಗರ್ಲ್ ಫ್ರೆಂಡ್ ಬೇರೆ ಇದ್ದಾರೆ. ನಾವು ಹಾಗನ್ಕೊಂಡು ಕೂತ್ಕೊಂಡು ಹಗಲ್ಗನ್ಸ್ ಕಾಣ್ಬೇಕು ಅಷ್ಟೇ. ಅದೆಲ್ಲ ಏನು ಇಲ್ಲ ಅಂತೆ. ಅಮ್ಮ, ಏನ್ ಹಿಂಗನ್ಬಿಟ್ರಿ? ಮೊನ್ನೆ ತಾನೇ ಅಷ್ಟ್ ಚೆನ್ನಾಗಿ ಬರ್ಡೇ ಪಾರ್ಟಿ ಮಾಡಿದ್ದಾರೆ. ಅವ್ರು ಇವ್ರ ಗಿಫ್ಟ್ ಕೊಟ್ಟಿದ್ದಾರೆ, ಇವ್ರು ಅವ್ರ ಗಿಫ್ಟ್ ಕೊಟ್ಟಿದ್ದಾರೆ. ಎಲ್ಲಾ ಕೊಟ್ಟ, ಆದ್ರೆ ಲವ್ ಇಲ್ವಂತೆ, ಬರೀ ಫ್ರೆಂಡ್ಶಿಪ್ ಅಂತೆ. ಅಯ್ಯೋ, ಹಿಂಗಂದ್ರ? ಹಾ, ನಾನು ವಿಕ್ರಾಂತ್ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ಲು. 4 ಜನನೂ ಹೋಗಿದ್ದಾರೆ, ಮದ್ವೆ ಬಗ್ಗೆ ಮಾತ್ರ ಮಾತಾಡಿಲ್ಲ. ಸಿಟ್ ಬರಲ್ವಾ ಹೇಳು? ಕೇಳಿದ್ರೆ ನಂಗ್ ಮದ್ವೆ ಬೇಡ, ಏನು ಬೇಡ ಅಂತ ಹೇಳ್ತಾನೆ. ಇದ್ರ ಬಗ್ಗೆ ಅವ್ರ ಹುಡುಗಿ ಏನಂತಾರಂತೆ? ಅವಳು ಹಾಗೆ ಮಾತಾಡ್ತಿದ್ದಾಳಂತೆ. ಹುಡುಗಿಗೇನು ಸಂಕೋಚ ಇರ್ಬೋದು, ನಮ್ ಬಾಸ್ಗೇನ್ ಸಂಕೋಚ? ಪಲ್ಲವಿಗೆ ಸಂಕೋಚ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂಜರಿಕೆ. ಮೊದಲನೇ ಮದ್ವೆಲಿ ತುಂಬಾ ನೊಂದ್ಕೊಂಡಿದ್ದಾಳೆ. ಅವಳು ಮೊದಲನೇ ಗಂಡ ದೊಡ್ಡ ಪಾಪಿ. ಮದುವೆ ಆಗಿ ಕೈಗೆ ಮಗುನ್ ಕೊಟ್ಟು ಮೋಸ ಮಾಡಿದಾನಂತೆ. ಫಸ್ಟ್ ಆಫ್ ಆಲ್ ಆ ಮಗು ಅವಳ್ದು ಅಲ್ಲೇ ಅಲ್ಲ, ನನ್ನ ಮಗುನ ಕಿತ್ಕೊಂಡಿರೋದು. ಅದಕ್ಕೆ ಹೇಳೋದು, ದೇವ್ರು ಬಿಟ್ರು ಕರ್ಮ ಬಿಡೋಲ್ಲ ಅಂತ. ಅವಳ ಗಂಡ ಇದಾನಲ್ಲ, ಅವನ್ ಮಾಡಿದ ಪಾಪಕ್ಕೆ ಅವನು ನೆಗದ್ ಬಿದ್ದು ಸತ್ತೋದಂತೆ. ಏನು, ಅವ್ರ ಗಂಡ ಸತ್ತೋಗಿದಾರ? ಹೌದು. ಯಾಕೆ? ನಿಮ್ಮ ಹತ್ರ ಹಾಗಂತ ಯಾರು ಹೇಳಿದ್ದು? ಕೇಳ್ದೆ ಅಂತ ಕಣ್ಣೀರ್ ಹಾಕೊಂಡು ಗೊಳೋ ಅಂತ ಹತ್ಬಿಟ್ರು ಅವ್ರತ್ತೆ. ಮೋಸ ಮಾಡದಂತೆ, ಆಮೇಲೆ ಎಲ್ಲೋ ಹೋಗಿ ಸತ್ತಂತೆ. ಓ, ನನ್ನ ಸಾಯಿಸ್ಬಿಟ್ಟಿದಾರ? ಎಷ್ಟು ಸ್ವಾರ್ಥಿಗಳು ಇವರೆಲ್ಲ. ಪ್ರಭಾ ಅವರಂತೂ ಬಾಯ್ ಬಿಟ್ಟು ಹೇಳ್ಕೊಂಡು ಹತ್ಕೊಂಡ್ರು. ಆದ್ರೆ ಪಲ್ಲವಿ ನನ್ನ ಹತ್ರ ಅವನ್ ವಿಷಯ ಮಾತಾಡ್ಲೇಬೇಡಿ, ಅವ್ನ್ ಬದುಕಿದಾಗ್ಲೇ ಸತ್ತೋದ ಅಂತ ಹೇಳ್ಬಿಟ್ಲು. ಸತ್ತಿಲ್ಲ ಕಣೆ, ನಿನ್ ನೆಮ್ಮದಿನ ಹಾಳು ಮಾಡ್ಬೇಕು ಅಂತ ಮತ್ತೆ ಎದ್ದು ಬಂದಿದ್ದೀನಿ. ಗಂಡನ್ ಹೆಸರೇಳೋದಕ್ಕೂ ಅವಳಿಗಾಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಪ್ಪ, ಅವನ್ ಎಷ್ಟು ಹಿಂಸೆ ಕೊಟ್ಟಿರ್ಬೇಕು ಅಂತ. ಹಿಂಸೆ ಕೊಟ್ಟಿರೋದು ನಾನಲ್ಲ, ಅವಳಿಂದ ನನ್ಗೆ ಹಿಂಸೆ ಆಗಿದೆ. ನನ್ನ ಲೈಫೇ ಹಾಳಾಗಿದೆ.